ಅಕ್ಕ ಅಕ್ಕ ನೀರು ಒಯ್ಕೊಂತೀನಿ ಕಣೆ. ಇವತ್ತು ಯಾಕೆ ಮೈಯೆಲ್ಲ ಕಡಿತೈತೆ, ಕೆಲ್ಸಕ್ಕೆ ಹೋಗ್ಬಂದು ಮೈಯೆಲ್ಲ ಕಡಿತೈತೆ. ಅದಕ್ಕೆ ನೀರು ಒಯ್ಕೊಂತೀನಿ ಕಣೆ. ನೀರು ಒಯ್ಕೊಂತೀಯ? ಬಟ್ಟೆ ಹಂಗೆ ಬಿದ್ದಾವೆ ಅಲ್ಲಿ ಬಚ್ಚಲಾಗೆ ಕಲ್ಲಿನ ಮ್ಯಾಕೆ ಹಂಗೆ ಹಾಕ್ಬಿಟ್ಟಿದ್ದೀನಿ. ನಿನ್ನ ಒಗ್ಯಕ್ಕಾಗಲ್ಲಪ್ಪ. ಈಗ ಇವತ್ತು ನೀರು ಬರ್ತವೆ ಹೊಲ್ದಾಗೆ, ತಗೊಂಡೋಗಿ ಒಂದು 10 ರೂಪಾಯಿ ಸೋಪಿನ ಪುಡಿ ಕೊಡಿಸ್ತೀನಿ, 10 ರೂಪಾಯಿ ಸೋಪ್ ಕೊಡಿಸ್ತೀನಿ. ಹೊಲ್ತಾಗ ತಗೊಂಡೋಗಿ ಒಕ್ಕವ ಒಕ್ಕೊಂಡು ಅಲ್ಲೇ ನೀರು ಒಯ್ಕೊಂಡು ಅಲ್ಲೇ ಇಕ್ಕೊಂಡು ಬಾ. ಏನು ತಣ್ಣೀರು ಒಯ್ಕ ಸರಿನಿ? ಬಿಸಿಲೈತಿ ಅಕ್ಕ ಒಂದಿಷ್ಟು ಕಾಸೆ ಸುಡ ಒಯ್ಕೊಂತೀನಿ, ಒಂದಿಷ್ಟು ಬೆಚ್ಚಗಿರ್ಬೇಕು. ಯಾಕಂದರೆ ಮೈಯಾಗಳದು ಕೊಳೆ ಹೊಲ್ಡಲ್ಲ. ಬಿಸಿಲಿಗೆ ಕೆಲಸ ಮಾಡ್ತಾನಲ್ಲ, ಹಂಗೇನೆ ಮೈಯೆಲ್ಲ ಕೊಡಿತೈತೆ. ಅದಕ್ಕೆ ಬೆನ್ನು ಜಿಶಂಪ್ ನಮ್ಮ ಮೈತಾಗೆ ಮೈ ಕೊಡಿತೈತೆ ಕಣೆ. ಬಿಸಿನೀರು ಒಂದಿಷ್ಟು ಒಯ್ಕೊಂತೀನಿ ಅಕ್ಕ, ಒಂದು ತಪ್ಪಲೆ ಕಾಸು. ಈ ಪಾಟಿ ಬಿಸಿಲೈತಂಗೇನೆ ಬಿಸಿನೀರು ಒಯ್ಕೊಂತಾನಂತೆ. ಸುಮ್ಮನೆ ಹೋಗು, ಹೊಲ್ತಕ್ಕೆ ಹೋಗಿ ಆ ಬಟ್ಟೆ ಎಲ್ಲ ತಗೊಂಡೋಗಿ ಮಕ್ಕೊಂಡು ಬಾ. ಇವತ್ತು ಮಂತಾಗ ಇದೆಯಾ, ಹೋಗಿ ಬಟ್ಟೆ ಎಲ್ಲ ಒಗೆದು ಒಣಗಾಕಿ ಅಲ್ಲೇನೆ ಎಲ್ಲ ಮುಡಿಸ್ಕೊಂಡು ತಾಂಬ. ನನ್ನ ಕೈಲಿ ಒಗ್ಯಕ್ಕಾಗಲ್ಲ, ನೀನು ಬಟ್ಟೆನ ಒಗ್ಯಲ್ಲ. ಎಲ್ಲ ಗಲೀಜಾಗ್ಬಿಟ್ಟಿರ್ತವೆ. ಸರಿ ಆಯ್ತು ಹೇಳು, ಎಲ್ಲ ತಗೊಂಡು ಹೋಗ್ತೀನಿ ಇವಾಗ. ತಗೊಂಡೋಗು ಎಲ್ಲನ. ಎಲ್ಲ ಮಾಸಿರ್ತಾವೆ, ನಿನ್ನ ಬಟ್ಟೆ ಒಗ್ಯಲ್ಲಪ್ಪ ನಾವು. ರಾಧಿ ಬಟ್ಟೆ ಒಗ್ಯಲ್ಲ ಅಂತೀಯಲ್ಲಿ ಅಲ್ಲ. ಅವನವ ಬಟ್ಟೆ ಒಗಿದ ಏನು ಗನ್ವಾಗ ಒಗಿಬೋದಮ್ಮ. ಗನ್ವಾಗ ಕೂಲಿ ತಮ್ಮನ್ ಕೊಡ್ತಾನೆ ದಿನಾನ. ಗನ್ವಾಗ ಬಂದು ಅವ್ರ ಮನೆಯಾಗ ಸೇರ್ಕೊಂಡಿದ್ಯಾ? ತಮ್ಮಂದು ಒಂದು 15-20 ಎಕರೆ ಆಸ್ತಿ ಸಿಗುತ್ತೆ. 15-20 ಎಕರೆ ಮೇಲೆ ಐತೆ ಅಂತಾರೆ ಆಸ್ತಿ. 2 ಸೈಟ್ ಇದ್ದಾವೆ. ಅಲ್ಲ ನನಗೆ ಹೆಂಗೆ ಸಿಗುತ್ತೆ ಜಯಂತಿ? ನಿಂದೊಳ್ಳೆ ಕತಿಯಮ್ಮ. ಅವ ಅಮ್ಮನ ಕೈಲೇ ಮುದ್ದೆ ಮಾಡಿಕ್ಕಾಗಲ್ಲ, ವಯಸ್ಸಾಗೈತೆ ಅಂತ ಹೇಳಿ ಬಂದಿರೋದು ಅಷ್ಟೇನೆ. ನಾವೇನೇನು ಇವ್ನ ಆಸ್ತಿ ಸಿಗುತ್ತೆ ಅಂತ ಏನು ಬಂದಿಲ್ಲ ಕಣ. ಸುಮ್ಮನೆ ಏನಕ್ಕೆ ಆಸ್ತಿ ಆಸ್ತಿ ಅಂತೀರಾ? ಏನಾ ರಂಗಪ್ಪ, ಎಲ್ಲೂ ಹೋಗಿಲ್ವೇನ ಇವತ್ತು? ಇಲ್ಲ, ಎಲ್ಲೂ ಹೋಗಿಲ್ಲ, ಯಾರು ಕರೀಲಿಲ್ಲ ಇವತ್ತು. ಅದಕ್ಕೆ ನೀರು ಒಯ್ಕವನಂತ. ನೀರು ಒಯ್ಕೊಂಡಿಲ್ಲ, ಮೈಯೆಲ್ಲ ಕಡಿತೈತೆ, ಅದಕ್ಕೆ ನೀರು ಒಯ್ಕವನಂತ. ಹೋಗು, ಮಾತಾಡ್ತಾ ನಿಂತ್ಕೊಂಡಿರ್ತೀಯ. ಹೋಗಿ ಅಭಿಮಣ್ಯರ ಅಂಗಡಿಗೆ ನಮ್ಮ ಅಕ್ಕ ಹೇಳ್ತು ಒಂದು ಸೋಪಿನ ಪುಡಿ ಒಂದು ಸೋಪು ಕೊಡ್ಬೇಕಂತ ಇಸ್ಕೊಂಡು ಎಲ್ಲ ತಗೊಂಡೋಗಿ ಹೊಲ್ತಕ್ಕೆ ಹೋಗಿ ನೀರು ಬಿಡ್ತಾರಲ್ಲ ಅಲ್ಲಿ ಗಂಟು ಕಟ್ಕೊಂಡು ಓಟು ಸೋಪಿನ ಪುಡಿ ಸೋಪು ಹಾಕಿ ಒಗ್ದಾಕಿ ಒಣಕ್ಕೊಂಡು ಅಲ್ಲೇ ಮಡ್ಸಿ ಇಕ್ಕೊಂಡು ತಾಂಬಂದು ಇಕ್ಕಂಗೆ ಒಕ್ಕಂಬ. ಕೆಲಸ ಇದ್ದಾವ, ನನಗೆ ಕೆಲಸ ಮಾಡ್ಕೊಂತಿರ್ತೀನಿ. ಹೋಗಿ ಇಸ್ಕೊಂಬಂದು ಬಟ್ಟೆ ತಗೊಂಡೋಗಪ್ಪ. ನಿಮ್ಮಂತಕ್ಕೆ ಹೋಗ್ತೀನಿ ಜಯಂತಿ. ಬಾಯಿಲಿ ಹೋಗೋಣ. ಲಸ್ಮಕ್ಕ ಕರಿತಿದ್ದಾಳೆ, ಬಾ ಲಸ್ಮಕ್ಕ ಇದ್ದಾಳೆ, ಅಲ್ಲಿಗೆ ಹೋಗಂತ ಬಾಯಿಲಿ. ಅಕ್ಕ ಬೈತಾಳೆ ತಿರ್ಗಾ. ಅಕ್ಕಯ್ಯನು ಬೈಯಲ್ಲ, ಯಾರು ಬೈಯಲ್ಲ, ಬಾಯಿಲಿ ಬಾ. ಇಲ್ಲಿ ಲಸ್ಮಕ್ಕ ಇದ್ದಾಳೆ, ಬಾಯಿಲಿ ಹೋಗೋಣ. ನಡಿಯ ಹಿಂಗೆ ನಡಿಯ, ಹಿಂಗೆ ಹೋಗ್ಬಂದು ಭೀಮರ ಅಂಗಡಿ ತಕ್ಕ ಇಲ್ಲಿಂದನೇ ಹೋಗ್ಬೋದು. ನೋಡ್ರ ಅದಿ ಅಂತ ಅದೇನು ಕೇಳ್ದಾಡ್ತಾಳ ಏನ ಕಣೆ ಆ ತಮ್ಮನ ಮೇಲೆ. ರಾಮ 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 ಅಲ್ಲ ಬಂದು ಸೇರ್ಕೊಂಡವಳೆ ನೋಡಿ. ಹೆಂಗಿದನ್ ಮಾಡ್ತಾಳ ಅಲ್ಲೇನೆ ಪಾಪ ಹುಡುಗ. ಒಂದು ದಿವಸ ನೀರು ಒಯ್ಕೆಂಪ್ ನೆಂಬುತ್ತೆ ನೋಡಿ. ಈಗ ನೀರು ಒಯ್ಕೆಂಪ್ ಯಾಕ ಅಂತಾನೆ. ಇಲ್ಲ ನೀರನ್ನು ಕಾಸಲ್ಲ ಯಾತಿಲ್ಲ, ಹೊಲ್ತಕ್ಕೆ ಹೋಗಿ ಒಯ್ಕೆಂಬ ಅಂತಾಳೆ. ಬಟ್ಟೆ ಎಲ್ಲ ಅವನವ ಅಲ್ಲಿ ನೇತಾಕ್ತಾಳೆ. ತಮ್ಮನ ಬಟ್ಟೆನೂ ಒಯ್ಯಲ್ಲ ಕಣೆ. ಅವಳು ಬರೀ ಸ್ಟೈಲು. ಸ್ಟೈಲ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡು ಓಡಾಡೋದು ಅಷ್ಟೇ. ತಮ್ಮನವು ಗಿಮ್ನವೆಲ್ಲ ಬಟ್ಟೆ ಒಗೆಯೋದು ಅದೆಲ್ಲ ಆಗಲ್ಲ ಅವಳಿಗೆ. ಅವಳಿಗೇನು ದುಡ್ಡು ಅವ್ನ ಕೆಲ್ಸಕ್ಕೆ ಹೋಗಿ ದುಡ್ಡು ತಂತಂತಂತಂದು ಕೊಡ್ತಿರ್ಬೇಕು. ಪಾಪ ಅವನಿಗೆ ಬುದ್ಧಿ ಇಲ್ಲ, ಪೆದ್ದ. ಏನು ಮಾಡ್ತೀಯಮ್ಮ? ಪಾಪ ಅವನು ಪೆದ್ದ ನನ್ನ ಮಗ. ಅವನು ಒಂದಿಟ್ಟು ತಿಳ್ಕೊಂಬನಾಗಿದ್ರೆ ಹಂಗಿನ್ ಮಾಡ್ತಿರ್ಲಿಲ್ಲ. ಜೋರು ಮಾಡೋನು, ಯಾಕೆ ಹಂಗೆ ಹಿಂಗೆ ಅಂತ ಅವನು ಹೆದರಿಕೆ ಅಂತಾನ ಅವ್ರ ಅಕ್ಕಯ್ಯ. ನಾವೆಲ್ಲರೂ ಮದುವೆ ಮಾಡ್ಬೇಕಣೆ ಸುಮ್ಮನೆ ಅಲ್ವಿ? ಕೇಳಿ ಮದುವೆ ಆಗ್ತೀಯನೋ ಪೆದ್ದ ಅಂತೇಳಿ ಎಲ್ಲನೂ ಹುಡುಕಿ ಸುಮ್ಮನೆ ಮದುವೆ ಮಾಡಬೇಕು. ಮತ್ತೆ ಎಲ್ಲರೂ ಸೇರ್ಕೊಂಡು ನಮ್ಮ ಕೆರೆಗಳೆಲ್ಲನ ಮದುವೆ ಮಾಡಬೇಕು. ಆ ಮಗಳನ್ನು ಕೊಡಂಗಿಲ್ಲ, ಅದಿದ್ದು ಸ್ಟೈಲು ಮಗಳು. ಪೆದ್ದ ಮಾಮ ಅಂಬುತ್ತಿ. ಪೆದ್ದನ್ನ ಯಾರು ಮದುವೆ ಆಗ್ತಾರೆ ಎಂಬುತ್ತದು. ನಡಿಯ ಇಲ್ಲಿ ಅಲ್ಲಸ್ಮಕ್ಕ ಇದ್ದಾಳಲ್ಲಿ, ನಡಿಯ ಬಂದೇ ಬಿಟ್ಟ. ಏನಪ್ಪ ರಂಗಪ್ಪ, ಎಲ್ಗೆ ಹೋಗ್ತಿದ್ದೆ? ಮತ್ತೆ ಭೀಮಣ್ಣರ ಅಂಗಡಿಗೆ ಸೋಪಿನ ಪುಡಿನೂ ಸೋಪು ತಾಂಬರೋಣ ಅಂತ ಹೋಗ್ತಿದ್ದೆ. ಬಟ್ಟೆ ಶಾಕೊಂಬರ್ಬೇಕಾಗಿತ್ತು, ಹೊಲ್ತಕ್ಕೆ ಹೋಗಿ ಬಟ್ಟೆ ಶಾಕೊಂಬತ್ತೀನಿ. ಇನ್ಯಾಕೆ ಶಾಳ್ಕೊಂಬತ್ತೀಯ? ರಂಗ ನೀನು ಸೆಳಿಬೇಡ. ನಿಮ್ಮ ಅಕ್ಕ ಐದಾಳ್ತಾನೆ, ನಿಮ್ಮ ಮನೆಯಾಗ ಬಂದು ಐದಾಳ್ತಾನೆ, ಅವಳೆಲ್ಲ ಮಾಡ್ತಾಳೆ. ಅಲ್ಲಿ ಮನೆ ಇಲ್ಲ ಏನಿಲ್ಲ, ಎಲ್ಲ ಮನೆಯೆಲ್ಲ ಬಿದ್ದೋಗೈತಂತ. ಅಲ್ಲಿ ಯಾತ್ರದ್ದು ಇಲ್ಲ, ಬಂದು ಇಲ್ಲಿ ಸೇರ್ಕೊಂಡವಳು ನಿಮ್ಮ ಅಕ್ಕ ಒಗಿತಾಳೆ. ಅಕ್ಕೈ ಬೈತೈತಪ್ಪ, ನಾನು ಹೋಗ್ಬೇಕು, ಅಕ್ಕೈ ಬೈತಾಳೆ. ಇಲ್ಲಣ್ಣ ಮದುವೆ ಆಗಲ್ವೇನ ನೀನು? ಹಿಂಗೆ ಇರ್ತೀಯ? ನಿಮ್ಮ ಅಕ್ಕ ಅಂತ ಕೊಟ್ಟು ಮಾಡಲ್ಲ ನೀನು, ಬರೀ ಹಿಂಗೆ ಹೋಗೋದೆ ನೀನು. ಬರೇನೆ ಕೂಲಿ ಮಾಡೋದು ನಿಮ್ಮ ಅಕ್ಕಗೆ ತಂದು ಕೊಡೋದು, ಕೂಲಿ ಮಾಡೋದು ನಿಮ್ಮ ಅಕ್ಕಗೆ ತಂದು ಕೊಡೋದು. ಹಿಂಗೆ ಮಾಡಿದ್ರೆ ನೀನು ಹಿಂಗಿರೋದೇನೆ. ಅದಕ್ಕೆ ಮತ್ತೆ ನೀನೆಲ್ಲ ಪೆದ್ದ ಅಂತ ಅಂಬೋದು. ಅದಕ್ಕೆ ಕಾಣಿ ಲಸ್ಮಕ್ಕ, ನಾನು ನೀನು ನಿಂಗಜ್ಜಿ ಇವಳು ಸೇರಿಬಿಟ್ಟು ನಾವೆಲ್ಲನ ನಾವೇ ಮದುವೆ ಮಾಡೋಣ. ಅಲ್ಲೇನೆ ಗಿರ್ಜಾ, ನಾವೇ ಮದುವೆ ಮಾಡೋಣ ಇವನಿಗೆ ಪೆದ್ದಗಿ ಎಲ್ಲಾನು ಹೆಣ್ಣು ಹುಡುಕಿ. ಅವಳು ಬೋಲ್ ಜಂಬ ಮಾಡ್ತಾಳೆ ಇವನ ಮೇಲೆ ರಾಧಿ. ಅದಕ್ಕೇನೆ ನಾವೇ ಎಲ್ಲರೂ ಸೇರ್ಕೊಂಡು ನಮ್ಮ ಕೆರೆಗಳಾರೆಲ್ಲನ ಮದುವೆ ಮಾಡೋಣ. ಇವ್ನಿಗೆ ಒಂದು ಹೆಣ್ಣು ಹುಡುಕಿ ಮದುವೆ ಹಾಕ್ನಿ ಅಂದರೆ ಮಾಡೋಕ್ಕಾವತ್ತು ಮದುವೆ ಆಗ್ತೇನ ಪೆದ್ದ?
ಹ್ಞೂ ಆಗ್ತೀನಿ. ನನಗೂ ಮದುವೆ ಆಗ್ಬೇಕಂತ ಆಸೆ ಐತೆ. ಮದುವೆ ಆಗ್ತೀನಿ. ಆದರೆ ಅಕ್ಕ ಬೈತಾಳೆ. ಅವನು ಅವ್ರ ಅಕ್ಕಗೆ ಹೆದ್ರಿಕೆ ಅಂತಾನ ಕಣೆ. ಅಯ್ಯೋ ಪಾಪ ಅವನು ಬೋಲ್ ಒಳ್ಳೆ ಹುಡುಗ ಅಕ್ಕಗೆ ಹೆದ್ರಿಕೆ ಅಂತಾನ ಹಂಗೇನಿ. ಅದಕ್ಕೆ ಮತ್ತೆ ನಿನ್ನೆಲ್ಲ ಪೆದ್ದ ಪೆದ್ದ ಅಂಬೋದು. ಪಾಪ ಹೆದ್ರಿಕೆ ಅಮ್ಮಕ್ಕೆ ಹೋಗ್ಬಾರ್ದು ರಂಗಯ್ಯ, ಹೆದ್ರಿಕೆ ಬಾರ್ದು ಕಣೋ. ನೋಡಿ ನಿಂಗಜ್ಜಿ, ಆ ಹುಡುಗ ಪಾಪ ನೀರು ಒಯ್ಕೆಂಪ್ನಿ ಯಾಕ ಒಂದಿಷ್ಟು ನೀರು ಕಾಸು ಅಂದರೆ ಹೊಲ್ದಾಗೆ ನೀರು ಎತ್ತೇವ್ರೆ, ಹೋಗು ಅಲ್ಲೇ ತೋಟದಾಗೆ ಒಯ್ಕೊಂಡು ಅಲ್ಲೇ ಬಟ್ಟೆ ಒಗ್ದಾಕ್ಬಾ ಅಂತಾಳೆ. ಅದಕ್ಕೇನೆ ನಾವೆಲ್ಲರೂ ಸೇರ್ಕೊಂಡು ಮದುವೆ ಮಾಡ್ತೀವಿ. ಅದಕ್ಕೆ ಮದುವೆ ಆಗಲ್ಲ ರಂಗಯ್ಯ ಅಂತ ನಾವು ಹೇಳ್ತಾ ಇದೀವಿ. ಅದಕ್ಕೆ ಮದುವೆ ಆಗೋಣ ಅಲ್ವೇ? ಮದುವೆ ಆದರೆ ಚೆನ್ನಾಗಿರುತ್ತೆ. ಉಂಕಣಲ್ಲ ಸ್ಮಕ ನಾನೇ ಮಾಡ್ತೀನಿ, ನಾನೇ ಹೆಣ್ಣು ಹುಡುಕ್ತೀನಿ. ನಾನೇ ತಂದು ಮಾಡಿಬಿಡ್ತೀನಿ. ಅವಳು ಏನು ಅನ್ಕೊಬಿಟ್ಟವಳೆ, ಅವಳು ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಇವರೆಲ್ಲನ, ಇವ್ರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳಿ. ಪಾಪ ಹುಡುಗ ಮದುವೆ ಆಗ್ದಂಗೆ ಮದುವೆ ವಯಸ್ಸಿಗೆ ಬಂದವನಿ, ಮದುವೆ ಮಾಡ್ಬೇಕಾ? ಮದುವೆ ಮಾಡ್ದಂಗೆ ಬರೇನೆ ಪಾಪ ಅದು ಎದ್ರಿಕೆ ಮತ್ತೆ ಯಾರು ತಗೋನಾತು ಬಯಸ್ತ ಯೋಟ್ ಒಳ್ಳೆ ಹುಡುಗ. ಯಾರು ತಗೋ ಮಾತಾಡಲ್ಲ ಏನಿಲ್ಲ. ಬೋಲು ಇದನ್ನ ಮಾಡ್ತಾಳೆ ಕಣಮ್ಮ ಇವಳಂತ. ಹೊಟ್ಟಸ್ತಿರು ತುಂಬಕ್ಕೆ ಅಂತಾನೆ ಊಟಕ್ಕೆ ಇಕ್ಕಕ್ಕೂ ಬಂಡಾಟ. ದಿನ 500 ರೂಪಾಯಿ, ದಿನ 500 ರೂಪಾಯಿ ಕೂಲಿ ತಾಂಬಂದು ಅವ್ರ ಅಕ್ಕನ ಕೈ ಕೊಡ್ತಾನೆ. ಒಂದು ತುಂಬಕ್ಕೆ ಇಕ್ಕದ್ ಕಷ್ಟ, ಒಂದಿಷ್ಟು ನೀರು ಒಯ್ಯೋದು ಕಷ್ಟ. ಥೂ, ಇವಳೇ ನಿಂತಾಳಾಗಿ ಅವಳಿ ಇವಳು. ಅವಜ್ಜಂತೂ ಪಾಪ ಗೋಳಾಡ್ತಾಳೆ ರಮ್ಮಯ್ಯ. ಮದುವೆ ಮಾಡಲಿಲ್ಲ ಕಣಮ್ಮ ನಮ್ಮ ಹುಡ್ಗಂದೊಂದು, ನನ್ನ ವಯಸ್ಸಾತು ಅಂತ ಪಾಪ ಗೋಳಾಡುತ್ತೀರ ಅಮ್ಮಯ್ಯ. ಅಮ್ಮಗೆ ಅದೇ ಚಿಂತೆ, ನನ್ನ ಮದುವೆ ಆಗಲಿಲ್ಲ ಅಂಬೋದೇ ನಮ್ಮ ಅಮ್ಮಗೆ ಚಿಂತೆ, ಮದುವೆ ಆಗಲಿಲ್ವಲ್ಲಪ್ಪ ಅಂತ. ನೀನು ಪೆದ್ದಪ್ಪ ನಿಮ್ಮ ಅಕ್ಕನ ಮಾತಾ ಕೇಳಬೇಡ, ನಮ್ಮ ಮಾತು ಕೇಳು. ನಮ್ಮ ಮಾತು ಕೇಳಿದ್ರೆ ನಾವು ಬೇಕಾದ್ರೆ ಮದುವೆ ಮಾಡ್ತೀವಿ ನಿನಗೆ. ಎಲ್ಲಾನ ಹೆಣ್ಣು ಹುಡುಕಿ ತಂದು ಸರಿನಿ, ಹೆಣ್ಣು ಹುಡುಕಿ ಮದುವೆ ಮಾಡಿದ್ರೆ ನಿನ್ನ ಏನು ತಿರ್ತಾಳಲ್ಲ, ನೀನು ಮಾಡಿ ಉಂಬಕ್ಕಿಕ್ತಾಳೆ ಹೊತ್ತಿ ಸರಿಯಾಗೆ, ನೀನು ನೀರು ಒಯ್ತಾಳೆ. ಇವರೆಲ್ಲ ಯಾರೂ ಆಗಲ್ಲ ಕಣೋ. ನಿಮ್ಮ ಅಮ್ಮಗೆ ವಯಸ್ಸಾಯೈತೆ, ನಿಮ್ಮ ಅಮ್ಮನ ಕೈಲೇ ಆಗಲ್ಲ. ಅದಕ್ಕೇನೆ ನಿನಗೆ ಹೆಂಡ್ತಿ ಬಂದರೆ ನಿನಗೆ ಸರಿಯಾಗಿ ಉಂಬಕ್ಕೆ ಒತ್ತಿ ಸರಿಯಾಗಿ ನೀನು ಕೂಲಿ ಹೋಗಿ ಬತ್ತಿದಾಗೆ ಉಂಬಕ್ಕೆ ಮಾಡಿಕ್ತಾಳೆ. ನಿನಗೆ ವಾರಕ್ಕೆ ಅಡ್ಪಟ್ಟು ನೀರು ಒಯ್ತಾಳೆ. ನೋಡಿ ಹೆಂಡ್ತಿನಾಗೈತೆ ಹಂಗೆ ನಿನ್ನ ಬಟ್ಟೆ ಎಲ್ಲ ಹೆಂಗಾಗ್ಯಾವೆ ಅಲ್ವೇ? ನಿನ್ನ ಅಕ್ಕೆ ಮದುವೆ ಆಗು, ನಮ್ಮ ಮಾತು ಕೇಳು. ಹಂಗ ನಿನ್ನ ಮಕ್ಕಂತಾಗ ಯಾತಿ ಹೇಳಕ್ಕೆ ಹೋಗ್ಬೇಡ. ಹಿಂಗೆ ಹೇಳಿರು ಲಸ್ಮಕ್ಕ, ಇನ್ನು ಹಿಂಗೆ ಅಜ್ಜಿ ಜಯ ಆಂಟಿ ಹಿಂಗೆ ಹೇಳಿರು ಗಿರ್ಜಕ್ಕ ಅಂತೇಳಿ ಅವ್ರ ತಾಗೆಲ್ಲ ಹೇಳಕ್ಕೆ ಹೋಗ್ಬೇಡ. ಸರಿ ಆಯ್ತು, ಮದುವೆ ಆಗ್ತೀನಿ ನಾನು. ನಿಮ್ಮಂತ ತಗೋಬತ್ನಿ ನಾನು. ಮತ್ತು ಸೊಪ್ಪಿನ ಪುಡಿನೂ ಸೋಪು ತಾಂಬಂದು ಬಟ್ಟೆ ಹಾಕ್ಕೊಬತ್ತೀನಿ ಹೋಗಿ. ಸರಿ ಆಯ್ತು ಹೋಗಪ್ಪ, ಹೋಗು. ಪಾಪ ಕಣೆ ನೋಡಿರಯ್ಯೋ ಅಂದಂಗಾಗುತ್ತೆ. ಆರಾಮಾಗಿ ವಯಸ್ಸಾಯ್ತು ಅದು ಪಾಪ ಎಲ್ಲ ಹುಡುಕಿ ಮಾಡೋದು. ಪಾಪ ಏನು ಮಾಡ್ತೀಯ ವಯಸ್ಸಾಗೈತೆ, ನಿಮ್ಮದೇ ಮಾಡೋದೇ ಒಂದು ಚಿಂತೆ ಪಾಪ ಅದಕ್ಕೆ. ಎಲ್ಲಾನು ಹುಡುಕ್ ಮಾಡೋಡಿಗೆ ಲಸ್ಮಕ್ಕ ಜಯಮ್ಮ ನೀವೇ ಸೇರ್ಕೊಂಡು. ಈ ಗಿರ್ಜಮ್ಮ, ನಿಮ್ಮ ಊರಾಗ ಯಾವನ ಹೆಣ್ಣಿದ್ರೆ ನೋಡಿ, ಹೆಣ್ಣು ಎಲ್ಲನ ಇದ್ದಾವೇನ? ನಮ್ಮೂರಾಗೆ ಇದಾವಮ್ಮ, ಅವೆಲ್ಲ ಓದ್ತವೆ. ಇವನಿಗೆ ಸೊಟ್ಟಾಗ ಅಂತವು ಯಾವೂ ಇಲ್ಲ. ಇವನಿಗೆ ಸೊಟ್ಟಾಗ ಅಂತವು ಒಂದಿಟ್ಟು ಇವನಂಗೆ ಇರೋವಾಗಬೇಕು. ಸ್ಟ್ಯಾಂಡರ್ಡ್ ಆಗಿರ್ತವೆ ಅವೆಲ್ಲಿ ಇವನು ಒಪ್ಕೊಂತವ ಹೆಂಗೆ ಒಂದಿಟ್ಟು ಜೋರಾದ್ದಾರ ಆಗಬೇಕು. ಯಾಕಂದರೆ ಇವಳು ಬೋಲಿದ್ದು ಮಾಡ್ತಾಳೆ ಇವಳು ರಾಧಿ. ಅಜ್ಜಿನೂ ಹಂಗೆ ಪಾಪ ಮೆತ್ತಂದು ಅವ್ರ ಅಮ್ಮನೇ ಎದುರಿಸ್ತಾಳೆ ಇವಳು. ಅದಕ್ಕೇನೆ ಪಾಪ ಇನ್ನೇನು ಮಾಡೋದು, ನಾವೆಲ್ಲನ ಹುಡುಕಿ ನೋಡಂತಾಗ. ಜಯಂತಿ ಹುಡ್ಕನೆ, ಇವಾಗಲೇ ಹುಡುಕಿನೇ ಎಲ್ಲನ ಸಿಗ್ತಾವೆ. ನಾವೇ ಎಲ್ಲರೂ ಸೇರ್ಕೊಂಡು ಮದುವೆ ಮಾಡೋಣ ಪಾಪ. ನೆಲ್ಗೆ ಹೋಗ್ತಾನೆ ಪಾಪ ಮಾರಾಯ. ಅಲ್ಲ ತೋಟ ಐತೆ ಮಸ್ತಾಗಿ. 15-20 ಎಕರೆ ಹೊಲ ಐತಿ. ಏನು ಮದುವೆ ಮಾಡಿರಾತು ಅಂದೆಲ್ಲ ನಾನು. ರಮ್ಮಯ್ಯ ಅಂತೂ ಪಾಪ ರಂಗರಮ್ಮಯ್ಯ ಯಾವಾಗನ ಬರಲಿ ನಮ್ಮ ಅಂತಕ್ಕೆ. ಜಯಮ್ಮ ಅವ್ನಿಗೊಂದು ಹೆಣ್ಣು ಹುಡುಕಿ, ಎಲ್ಲನ ನಿಮ್ಮ ಊರ ಕಡೆಗೆ ಎಲ್ಲನ ನಿಮ್ಮ ತವ್ರ ಮನೆ ಕಡೆಗೆ ಎಲ್ಲನ ಒಂದು ಹೆಣ್ಣಿದ್ರೆ ಹುಡುಕ್ ಮದುವೆ ಮಾಡಿ ಜಯಮ್ಮ. ಹೆಣ್ಣೆಲ್ಲ ನಾವು ಇದ್ರೆ ಹುಡುಕ್ ಮದುವೆ ಮಾಡಿ ಜಯಮ್ಮ ಅಂಬುತ್ತಿ. ನಾನು ಅಜ್ಜಿ ಅಂಥವು ಯಾವ ಇಲ್ಲ ಕಣಜ್ಜಿ ಅಂತೀನಿ. ಅಯ್ಯೋ ನಮ್ಮ ಹುಡುಗನೊಂದು ಮದುವೆ ಆದ್ರೆ ಸಾಕಾಣೆ. ಅವಳು ಕೊಟ್ಟು ಮಾಡಿ ಅಂದರೆ ಮಗಳು ನಿನ್ನ ಮಾಡಲ್ಲ ಅಂತಾಳೆ. ಕೈಯಾಗ 2 ಹೆಣ್ಣು ಹುಡುಗರು ಇದ್ದಾವೆ. ದೊಡ್ಡವಳನ್ನ ಕೊಟ್ಟು ಮಾಡ್ಬೋದು. ಅದೇ ಸಣ್ಣ ಪಿಳೆ ನಿನ್ನ ಅಲ್ಲಿ ಬಿಟ್ಟವಳೆ ಅಲ್ಲೆಲ್ಲನ. ನಾದ್ನೀರೂರಾಗೆಲ್ಲ ಬಿಟ್ಟವಳೆ. ಒಂದು ಗಂಡು ಹುಡುಗ, 3 ಹುಡುಗರು ಇದ್ದಾವೆ. ದೊಡ್ಡ ಪಿಳೆಂಗೆ ಕೊಟ್ಟು ಮಾಡೋಕ್ಕಾಗಲ್ವಿ? ಸಣ್ಣ ಪಿಳೆನ ಯಾಕೆ ಅಲ್ಲಿ ಬಿಟ್ಟವಳೆ? ಅವ್ರು ನಾದ್ನೀರೂರ ಬಿಟ್ಟವಳೆ ಏನಲ್ಲೇ? ಅದು ಯಾಕೆ ಅಲ್ಲೇ ರೂಢಿ ಆಗೈತಂತ ಅಲ್ಲೇ ಇರ್ತೀನಿ ಎಂಬುತ್ತಂತೆ ಸಣ್ಣದು ಅಲ್ಲೇ ಬಿಟ್ಟವಳೆ. ಅದಕ್ಕೇನೆ ಕೇಳೋಣ, ಇದನ್ನು ಕೇಳಿ ಆಮೇಲೆ ಎಲ್ಲನ ನೋಡೋಕ್ಕಾಗುತ್ತೆ. ಹೆಂಗೆ ಮದುವೆ ಹಾಕ್ನಿ ಅಂತ ಹೇಳವನಲ್ಲ, ಸುಮ್ಮನೆ ಮಾಡೋಕ್ಕಾಗುತ್ತೆ. ನೋಡಮ್ಮ ಅಲ್ಲಿ ತಕೋಗಿ ನೀರು ಎತ್ತೇವ್ರಲ್ಲಿ ಬೋರ್ನಾಗೆ ನೀರು ಎತ್ತೇನು ಗಂಡ. ಅವ್ನ ಗಂಡ ಹೊಲ್ದಾಗೆಲ್ಲ ನೋಡ್ಕೊಂಡು ಅವನು ಹೊಲ್ದಾಗೆಲ್ಲ ಬದುಕು ಮಾಡ್ತಾನೆ. ತೋಟಕ್ಕೆ ಪಟಕ್ಕೆ ನೀರು ತಿರ್ಬೋದೆಲ್ಲನ ತೋಟದ ದುಡ್ಡು ತಕೊಂತಾಳೆ. ಅವ್ನಿಗೇನು ಆದಾಯ ಬಂದರೂ ಎಲ್ಲ ಇವಳ್ದೆ ಕಣೆ ಲಸ್ಮಕ್ಕ, ಎಲ್ಲ ಇವಳ್ದೇನಿ. ತೋಟದ ದುಡ್ಡು ಇದು ಅಡಿಕೆ ತೋಟನೇ ಕೊಡ್ತಾರೆ ಕಣೆ ಓಟಕ್ಕೆ. 1-1.5 ಲಕ್ಷಕ್ಕೆ ಅಡಿಕೆ ತೋಟ ಕೊಡ್ತಾರೆ. ಈ ಕಡೆದು ಅದನ್ನು 5 ಲಕ್ಷಕ್ಕೆ ಏನೋ ಕೊಡ್ತಾರಂತೆ. ತೆಂಗಿನ ಗಿಡನೇ 50 ಇದಾವಂತೆ.
15-20 ಎಕರೆ ಹೊಲ ಐತಿ. ಬೋರ್ನ ನೀರು ಹಾಕ್ತಾವೆ. ಮಸ್ತಾಗಿ ಐತ್ಕಣೆ ಆಸ್ತಿ. ಅದಕ್ಕೆ ಮತ್ತು ಅವಳ ಆಸ್ತಿಗಾಗಿನೇ ಬಂದು ಸೇರ್ಕೊಂಡಿರೋದಿಲ್ಲಿ. ಆಸ್ತಿ ಸಿಗುತ್ತೆ ತಮ್ಮಂದ. ಬಿಡು, ಅವನೇನು ಪೆದ್ದಗೇನು ಯಾರು ಕೊಡಲ್ಲ, ತಿಳುವಳಿಕೆ ಕಮ್ಮಿ, ತಿಳುವಳಿಕೆ ಇಲ್ಲ ಅಂತ ಯಾರು ಕೊಡಲ್ಲ ಅಂತ ಅದಕ್ಕೇನೆ ಅವಳು ಬಂದಿಲ್ಲಿರೋದು. ಅಡಿಕೆ ತೋಟನೇ ಹೋಗುತ್ತಂತ 5-6 ಲಕ್ಷಕ್ಕೆ ಲಕ್ಷ್ಮಕ್ಕ. ಮತ್ತೆ ಯೋಟೊಂದೈತೆ ಹೊಲ. ಇವಾಗ ನೀರು ಎತ್ತಿರ್ತಾ ಅಲ್ಲಿಗೆ ಹೋಗಿ ಅವ್ನು ಬಟ್ಟೆ ಒಗ್ದು ಹಾಕ್ಕೊಂಡು ನೀರು ಹಾಕ್ಕೊಂಡು ಅಲ್ಲಿಂದಾನೆ ಬೋರ್ಬೇಕು ನೋಡಮ್ಮ ಪಾಪ ಆ ಹುಡುಗನ್ನ ಔಸ್ತಿನ. ಇವಳು ಹಂಗೆ ಕ್ವಾಡ್ತಿಯಾಗ್ಯವಳೆ. ಒಂದಿಷ್ಟು ಆ ಹುಡುಗ ನೀರು ಒಯ್ದು ಅವನ ಬಟ್ಟೆ ಚಳಿಯೋಕ್ಕಾಗಲ್ವಿ, ಎಲ್ಲ ಒಗ್ಗಿ ಅಲ್ವಂತಿ. ಕುಲಿ ಹೋಗ್ತಾನಲ್ಲ ಮಾಸ್ತವೆ ನಾವು ಒಗ್ಗಿ ಅಲ್ಲ ಅಂತಾಳೆ. ಯಾರು ಕೂಟ ನನ್ನ ಕೈಲಿ ಆಗಲ್ಲ ಅಂತಾಳೆ. ಅಬ್ಬೋ ಹಂಗೇನೆ ಹೇಳು. ಇವನಿಗೊಂದಿಟ್ಟು ತಿಳುವಳಿಕೆ ಕಮ್ಮಿ ಕಣ, ತಿಳುವಳಿಕೆ ಕಮ್ಮಿ. ಏನು ಮಾಡ್ತೀಯ ಪಾಪ, ಸುಮ್ಕಿರುತ್ತ ಹುಡ್ಗ. ಅದಕ್ಕೆ ನಾವೇ ಮಾಡೋಣ ಹೇಳಿ, ಎಲ್ಲ ಹುಡುಕಿ ಒಂದು ಹೆಂಗೋ ಹಾಕ್ನಿ ಅಂದವನಿ ಎಲ್ಲ ನೋಡಕ್ಕೆ ಮಾಡಕ್ಕವತ್ತಾರ. ಅಮ್ಮನ ಕೊಟ್ಟು ಹೇಳೋಣ, ನಿಂಗಜ್ಜಿ ನಿಮ್ಮ ಮನೆ ಕಡಿಕೆನ ಅವ್ರ ಅಮ್ಮಾಯಿ ಬಂದರೆ ಹಂಗೆ ಅನ್ನು ಲಸ್ಮಕ್ನು ನಿಂಗಜ್ಜಿ ಗಿರ್ಜಮ್ಮ ಎಲ್ಲನೂ ಹುಡುಕ್ತಾರೆ ಅಂತ. ಅಯ್ಯೋ ಪಾಪ ನಮ್ಮ ಅಂತಕ್ಕೆ ಯಾವಾಗನ ಬರಲಿ ಅವ್ರ ಅಮ್ಮಾಯಿ ಅದೇ ಹೇಳ್ತಿರುತ್ತೆ. ನಮ್ಮ ಹುಡುಗನ ಮದುವೆ ಆಗ್ಲಿಲ್ಲ ಕಣ್ ನಿಂಗಮ್ಮ, ನಿಮ್ಮ ಹುಡುಗಿಗೆ ಹೆಂಗೆ ಮದುವೆ ಆಗಲ್ಲ, ಮೊಮ್ಮಕ್ಕಳಾದ್ವು, ನಮ್ಮ ಹುಡುಗಿನ ಮದುವೆ ಆಗಲಿಲ್ಲ, ನಮ್ಮ ಹುಡುಗಿನ ಮದುವೆ ಆಗಿಲ್ಲ ಅಂಬುತ್ತಾರ ಅಮ್ಮಾಯಿ. ಪಾಪ ಅವ್ರ ಅಮ್ಮ ಯಾವಾಗನ ಬರಲಿ ನಮ್ಮ ಅಂತಕ್ಕೆ ಅದನ್ನ ಹೇಳ್ತಿರೋದೇ. ಯಾವಾಗನ ಬರಲಿ ಅದನ್ನ ಹೇಳುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಪೆದ್ರಂಗಂಗೆ ನಾವೇನೇ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಅವನಿಗೆ. ನಾವೇ ಎಲ್ಲರೂ ಸೇರಿಕೊಂಡು, ನಾನು ಜಯಮ್ಮ, ನಿಂಗಜ್ಜಿ, ಈ ಗಿರ್ಜಾ ನಾವೇ ಸೇರ್ಕೊಂಡು ಮದುವೆ ಮಾಡೋಣ. ಅವ್ರ ಅಮ್ಮಯ್ಯ ಪಾಪ ವಯಸ್ಸಾಗೈತೆ, ಅವ್ರ ಅಮ್ಮನೂ ಹೇಳ್ತಿರುತ್ತೆ ನಮ್ಮ ಹುಡುಗಗೊಂದು ಎಲ್ಲನ ಹೆಣ್ಣು ಹುಡುಕಿ ಮದುವೆ ಮಾಡ್ರಮ್ಮ ಅಂತ ಹೇಳ್ತಿರುತ್ತೆ. ಅದಕ್ಕೆ ಎಲ್ಲನೂ ಒಂದು ಹೆಣ್ಣು ಹುಡುಕಿ ಮದುವೆ ಮಾಡಬೇಕು. ಅವ್ರ ಅಕ್ಕ ಏನು ಅನ್ಕೊಂಡವಳೆ, ಒಂದು ಪೆದ್ದ ಯಾರು ಕೊಡಲ್ಲ, ತಿಳುವಳಿಕೆ ಇಲ್ಲ ಅಂತ ಹೆಣ್ಣು ಯಾರು ಕೊಡಲ್ಲ, ಇನ್ನೇನೆಲ್ಲ ಆಸ್ತಿ ಎಲ್ಲ ನನಗೆ ಆಗುತ್ತೆ ಅಂತ ಅವ್ರ ಅಕ್ಕ ಅನ್ಕೊಂಡವಳೆ. ಅದಕ್ಕೆ ನಾನು ಜಯಮ್ಮ ನಿಂಗಜ್ಜಿ ಎಲ್ಲರೂ ಸೇರ್ಕೊಂಡು ಮದುವೆ ಮಾಡ್ತೀವಿ ಪೆದ್ದಂದ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.